ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಇವತ್ತು ಕನ್ನಡದಲ್ಲಿ ನಾವು ಅನುಸ್ವಾರ ಇರುವಂತಹ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕೆಲವೊಂದು ಅನುಸ್ವಾರ ಇರುವ ಪದಗಳಿದೆ, ಅದನ್ನ ಹೇಗೆ ಓದೋದು ಅಂತ ಈಗ ನಾವು ನೋಡೋಣ. ಅಂಗಡಿ, ಅಂದ, ಅಂಬರ, ಕಂಪು, ಕಂಬನಿ, ಅಂಕಣ, ಕಂಸಾಳೆ, ಕಂದಕ, ಶೃಂಗಾರ, ಗಂಗಾ, ಹಿಂದೆ, ಸಂಪಿಗೆ, ಹಾಗೆ ಕಂಚು, ಕಂದ, ಕಂಬಿ, ಕಂಕಣ, ಆನಂದ, ಹಂಪೆ, ನಂಬಿಕೆ, ಕಂಚು, ಪಂಪ, ಸುಂದರ, ಮುಂದೆ, ಸಂಧ್ಯಾ, ಸಂಜೆ, ಒಂದು, ಲಿಂಗ, ಅಂತರ, ಸೌಂದರ್ಯ, ಸಂಬಂಧ, ಕಂಗಾಲು, ಗಂಧ, ಅದಕ್ಕೆ ಪುಲ್ಲಿ ಕೊಡಬೇಕು, ಗಂಧ, ಮಂತ್ರ, ಅಂಗಳ, ತರಂಗ, ಹಂಚು. ಇವಿಷ್ಟು ಅನುಸ್ವಾರ ಇರುವಂತಹ ಪದಗಳು. ಈಗ ನಿಮಗೆ ಓದೋದಕ್ಕೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಈಗ ಮತ್ತೊಮ್ಮೆ ನನ್ನ ಜೊತೆ ಓದ್ತೀರಾ ನೀವು? ಅಂಗಡಿ, ಅಂದ, ಅಂಬರ, ಕಂಪು, ಕಂಬನಿ, ಅಂಕಣ, ಕಂಸಾಳೆ, ಕಂದಕ, ಶೃಂಗಾರ, ಗಂಗಾ, ಹಿಂದೆ, ಸಂಪಿಗೆ, ಕಂಚು, ಕಂದ, ಕಂಬಿ, ಕಂಕಣ, ಆನಂದ, ಹಂಪೆ, ನಂಬಿಕೆ, ಕಂಚು, ಪಂಪ, ಸುಂದರ, ಮುಂದೆ, ಸಂಧ್ಯಾ, ಹಾಗೆ ಸಂಜೆ, ಒಂದು, ಲಿಂಗ, ಅಂತರ, ಸೌಂದರ್ಯ, ಸಂಬಂಧ, ಕಂಗಾಲು, ಗಂಧ, ಮಂತ್ರ, ಅಂಗಳ, ತರಂಗ, ಹಂಚು. ನನ್ನ ಜೊತೆ ನೀವು ಹೇಳ್ತಿದ್ದೀರಲ್ಲ? ಓಕೆ, ಬಾಯ್. ಹೀಗೆ ಮನಸ್ಸಿಟ್ಟು ಓದಿ, ಯಾವುದೂ ಕೂಡ ಕಷ್ಟ ಅಲ್ಲ ಮನಸ್ಸಿಟ್ಟು ಓದಿದ್ರೆ. ಹಾಗಾಗಿ ನೀವು ಯಾವುದನ್ನೇ ಓದ್ರೂ, ಯಾವುದೇ ಸಬ್ಜೆಕ್ಟ್ ಆದರೂ ಮನಸ್ಸಿಟ್ಟು ಓದಿ.